ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, ವಿಜಯನ್ ಕಶ್ಯಪ್ ಅವರಿಗೆ, ನೂತನ ಸಚಿವರಾದ ವಿಜಯನ್ ಕಶ್ಯಪ್ ಅವರಿಗೆ. ರಾಹುಲ್ ಗಾಂಧಿ ಅವರಿಗೆ, ಡಿ.ಕೆ. ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, ವಿಜಯನ್ ಕಶ್ಯಪ್ನವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ. ಡಿ.ಕೆ. ಶಿವಕುಮಾರ್ ಅವರಿಗೆ, ಲೋಕಭವನದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿರುವ ಡಾಕ್ಟರ್ ವಿಜಯನ್ ಕಶ್ಯಪ್ ಸಾಹೇಬರು ಇವತ್ತು ಬಾಗಲಕೋಟೆ ಜಿಲ್ಲೆಯ ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಅವರ ಅನೇಕ ಅವರು ಮಂತ್ರಿಗಳಾಗುವುದರಿಂದ ಜಿಲ್ಲೆಯಲ್ಲಿ ಇವತ್ತು ಅಭಿವೃದ್ಧಿ ಆಗಲಿದೆ. ಉತ್ತರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಬಲವರ್ಧನೆಗೆ ಸಹಕಾರಿ ಆಗಲಿದೆ ಎಂದು ನಾವು ಅನೇಕ ಬಾರಿ ಮನವಿ ಮಾಡಿದ್ದೇವೆ. ವರಿಷ್ಠರು ನಮ್ಮ ಕಾರ್ಯಕರ್ತರ ಒಂದು ಮನವಿಯನ್ನು ಪರಿಗಣಿಸಿ ಇವತ್ತು ಡಾಕ್ಟರ್ ವಿಜಯನ್ ಕಶ್ಯಪ್ ಇವತ್ತು ಸಚಿವರನ್ನಾಗಿ ಮಾಡಿದ್ದೇವೆ. ಇವತ್ತು ಕಾಂಗ್ರೆಸ್ ಪಕ್ಷದ ಕೆಪಿಸಿಸಿ ಘಟಕದ ಹರಿಪ್ರಸಾದ್ ಸಾಹೇಬರಿಗೆ ಹಾಗೂ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹಾಗೂ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ವರಿಷ್ಠರಾದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೂ ಎಲ್ಲ ಪಕ್ಷದ ವೇಣುಗೋಪಾಲ್ ಸಾಹೇಬರಿಗೆ ಹಾಗೂ ಸಂಜೇವಾಲ ಅವರಿಗೆ ನಮ್ಮ ಹುಣಗುಂದ ತಾಲೂಕಾ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ನಮ್ಮ ಕ್ಷೇತ್ರದಲ್ಲಿ ಇವತ್ತು ಮರುವಳಿ ನೀರಾವರಿ ಇರ್ಬೋದು, ಹನಿ ನೀರಾವರಿ ಇರ್ಬೋದು, ಯೋಜನೆಗಳನ್ನು ಮಾಡರ್ನೈಸ್ಡ್ ಯೋಜನೆ ಮಾಡೋದ್ರ ಮುಖಾಂತರ ಇವತ್ತು ನೀರಾವರಿ ಯೋಜನೆಯನ್ನು ಮತ್ತೆ ಪುನರುಜ್ಜೀವನಗೊಳಿಸಲಿಕ್ಕೆ ಮಾನ್ಯ ಸಚಿವರು ಇವತ್ತು ಕಂಕಣಬದ್ಧರಾಗಿದ್ದಾರೆ. ಇವತ್ತು ಅನೇಕ ಅಭಿವೃದ್ಧಿ ಕಾಮಗಾರಿಗಳನ್ನು ಅವರು ಮಾಡಿದ್ದಾರೆ.
ಮಾಡಿದ್ದಾರೆ. ಅದಕ್ಕೋಸ್ಕರ ಇವತ್ತು ಅವರಿಂದ ಜಿಲ್ಲೆಯಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಇವತ್ತು ಬಲವರ್ಧನೆ ಆಗಿದ್ದಾರೆ. ಇವತ್ತು ಉತ್ತರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಹೊಸ ಪರ್ವ ಆರಂಭವಾಗಲಿದೆ. ಅವರಿಗೆ ನಾವೆಲ್ಲರೂ ಕೂಡ ಮಾನ್ಯ ನೂತನ ಸಚಿವರಾದ ಡಾಕ್ಟರ್ ವಿಜಯಂತ್ ಕಾಶಪ್ಪನವರ ಸಾಹೇಬರಿಗೆ ಇವತ್ತು ಅನಂತ ಅಭಿನಂದನೆಗಳು. ಹುನಗುಂದ ತಾಲೂಕಿಗೆ ಮತ್ತು ಬಾಗಲಕೋಟೆ ಜಿಲ್ಲೆಗೆ ರಾಜ್ಯದ ವಿಜಯಂತ್ ಕಾಶಪ್ಪ ಅಭಿಮಾನಿಗಳಿಗೆ ಬಹಳ ಖುಷಿಯಾಗಿದೆ ಇವತ್ತು. ಅದು ಖುಷಿ ಎಷ್ಟು ಅಂದ್ರೆ ಮುಗಿಲ್ ಮುಟ್ಟಿತ್ತು ನಮ್ಮ ಖುಷಿ. 25 ವರ್ಷದಿಂದ ನಮ್ಮ ತಾಲೂಕಿಗೆ ಸಚಿವ ಸ್ಥಾನ ಸಿಕ್ಕಿದ್ದಿಲ್ಲ. ನಮ್ಮ ಯುವ ನಾಯಕರಿಗೆ ಇವತ್ತು ಸಚಿವ ಸ್ಥಾನ ಸಿಕ್ಕೈತಿ. ಸಾಯಂಕಾಲ ಅವರು ಪ್ರಮಾಣ ಸ್ವೀಕಾರ ಮಾಡ್ತಾರೆ. ಆದ ಕಾರಣಕ್ಕೆ ನಮ್ಗೆಲ್ಲಾ ಕಾರ್ಯಕರ್ತರಿಗೆ ಇವತ್ತು ಬಹಳ ಹುರಿದುಂಬೈತಿ. ನಮ್ಮ ಕ್ಷೇತ್ರ ಮತ್ತಿಷ್ಟು ಅಭಿವೃದ್ಧಿ, ನಮ್ಮ ಬಾಗಲಕೋಟೆ ಜಿಲ್ಲೆ ಇನ್ನೂ ಅಭಿವೃದ್ಧಿ ಆಗತ್ತೆ ಆ ಭರವಸೆ ನಮ್ಗೈತಿ. ಆಮೇಲೆ ನಮ್ಮ ರಾಜ್ಯ ನಾಯಕರಾದ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಸಾಹೇಬರು ಅವ್ರ ಕೈ ಬಿಡಲಿಲ್ಲ. ಅದು ನಾವು ಅವ್ರಿಗೆ ನಮ್ಮ ಇಡೀ ತಾಲೂಕಿನ ಜನರ ಪರವಾಗಿ ಅಭಿನಂದನೆ ಸಲ್ಲಿಸ್ತೀವಿ. ಆದ ಕಾರಣ ಎಲ್ಲರೂ ಇವತ್ತು ಬೆಂಗಳೂರಿಗೆ ಸಾಯಂಕಾಲ 4 ಗಂಟೆಗೆ ಪ್ರಮಾಣ ಸ್ವೀಕಾರಕ್ಕೆ ಬರ್ಬೇಕಂತ ವಿನಂತಿಸ್ತೀನಿ. ಜೈ ವಿಜಯಂತ್ ಕಾಶಪ್ಪ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಮಲ್ಲಿಕಾರ್ಜುನ ಅವರಿಗೆ. ನೂತನ ಸಚಿವರಾಗಿ ಆಯ್ಕೆಯಾದ ನಮ್ಮ ಹುನಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಈಗ ನೂತನ ಸಚಿವರಾದಂಥ ವಿಜಯಾನಂದ ಎಸ್ ಕಾಶಪ್ಪನವರಿಗೆ ಶುಭ ಹಾರೈಕೆಗಳನ್ನು ತಿಳಿಸ್ತೀನಿ. ಕಳೆದ 25 ವರ್ಷಗಳಿಂದ ನಮ್ಮ ಹುನಗುಂದ ತಾಲೂಕಿಗೆ ಯಾವುದೇ ರೀತಿಯ ಮಂತ್ರಿ ಸ್ಥಾನ ದೊರಕಿರಲಿಲ್ಲ. ಬಾಗಲಕೋಟೆ ಜಿಲ್ಲೆ ಒಳಗ ಹುನಗುಂದ ಮತಕ್ಷೇತ್ರ ಅಂದ್ರೆ ಅದೊಂದು ಅತ್ಯಂತ ಪ್ರಬಲವಾದ ಕ್ಷೇತ್ರ. ಹಾಗೂ ನಮ್ಮ SRK ಸಾಹೇಬರು ಕೂಡ, ವಿಜಯಾನಂದ ಸಾಹೇಬರು ಕೂಡ ನಮಗ ಅತ್ಯಂತ ಬಾಗಲಕೋಟೆ ಜಿಲ್ಲೆ ಒಳಗಾಗಿರ್ಲಿ, ನಮ್ಮ ಉತ್ತರ ಕರ್ನಾಟಕದಾಗ ಆಗಿರ್ಲಿ ಅತ್ಯಂತ ಜನಪ್ರಿಯವಾಗಿ ಗುರುತಿಸಿಕೊಂಡಂತ ನಾಯಕರು ಯಾರಾದ್ರೂ ಇದ್ರೆ ಅದು ವಿಜಯಾನಂದ ಎಸ್ ಕಾಶಪ್ಪನವ್ರು ಅಂತ ಹೇಳ್ತೀನಿ. ಅವರಿಗೆ ನೂತನವಾಗಿ ಸಚಿವ ಸ್ಥಾನವನ್ನ ಕೊಟ್ಟಿದ್ದಕ್ಕೆ ಡಿ ಕೆ ಶಿವಕುಮಾರ್ ಸಾಹೇಬರಾಗಿರ್ಬೋದು, ಹಾಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಎಲ್ಲ ನಾಯಕರಿಗೆ ಇಲ್ಲಿಂದ ನಾವು ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೀವಿ. ಹುನಗುಂದ ತಾಲೂಕು ಅಷ್ಟೇ ಅಲ್ಲ, ಯಾವುದೇ ಒಂದು ಸಮಸ್ಯೆ ಬರಲಿ, ನಮ್ಮ ಕರ್ನಾಟಕದ ಉತ್ತರ ಕರ್ನಾಟಕದಾಗ ಯಾವುದೇ ಒಂದು ಸಮಸ್ಯೆ ಬಂದ್ರ ಅದನ್ನ ನಮ್ಮ ವಿಧಾನಸೌಧದೊಳಗ ಅತ್ಯಂತ ಜಾಗರೂಕತೆಯಿಂದ ಗಟ್ಟಿ ಧ್ವನಿಯಲ್ಲಿ ಮಾತಾಡುವಂತ ಶಕ್ತಿ ಯಾರಿಗಾರ ಇದ್ರೆ ಅದು ವಿಜಯಾನಂದ ಕಾಶಪ್ಪನವ್ರಿಗೆ ಐತೆ ಅಂತ ಹೇಳ್ತೀನಿ. ಅವರು ಸಚಿವರಾಗಿ ಇನ್ನಷ್ಟು ಅವ್ರಿಗೆ ಆನೆ ಬಲ ಬಂದೈತೆ ಅಂತ ತಿಳ್ಕೊಂಡು ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಉತ್ತರ ಕರ್ನಾಟಕದ ಹುಲಿ ಅಂತ ಕರೀತೀವಿ ನಮ್ಮ ಅಭಿಮಾನಿಗಳೆಲ್ಲ ಅವರಿಗೆ. ಯಾಕಂದ್ರೆ ಅವ್ರ ಹಂಗದಾರ. ಇನ್ನು ಮುಂದೆ ನಮ್ಮ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗುತ್ತಂತ ಒಳ್ಳೆಯ ಒಂದು ಕನಸನ್ನ ನಾವು ಹೊತ್ಕೊಂಡಿವಿ. ಅವರಿಗೆ ಸಚಿವರಾಗಿ ಆಯ್ಕೆಯಾಗಿದ್ದಕ್ಕೆ ಇನ್ನೊಂದ್ಸರಿ ನಮ್ಮ ಹುನಗುಂದ ಮತಕ್ಷೇತ್ರದ ಪರವಾಗಿ ಹಾಗೂ ವಿಜಯಾನಂದ ಕಾಶಪ್ಪನವರ ಅಭಿಮಾನಿಗಳ ಪರವಾಗಿ, ಎಲ್ಲ ಕಾಶಪ್ಪನವರ ಕುಟುಂಬದ ಅಭಿಮಾನಿಗಳ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತೀವಿ. ಧನ್ಯವಾದಗಳು.